ನಮ್ಮ ಪಾಯಸ ಹೊಟ್ಟೆ ತುಂಬ ಊಟ ಮಾಡ್ದ. ನಮ್ಮ ಚೆನ್ನಾಗಿತ್ತು. ನೀನು ಏನು ಮಾಡಿದ್ರು ನನಗೆ ತುಂಬ ಇಷ್ಟ ಆಗುತ್ತೆ. ಸಬ್ಬಕ್ಕಿ ಪಾಯಸ ನೀನು ಮಾಡಿರೋದು ನನಗೆ ತುಂಬ ಇಷ್ಟ ಅಮ್ಮ, ತುಂಬ ಇಷ್ಟ ಆಯಿತು. ನನಗಂತೂ ಸಖತ್ತು ಇಷ್ಟ ಆಯಿತು ಅಮ್ಮ. ಧೈರ್ಯವಾಗಿರು. ಆ ಜೀವಿತ ಆಗ್ಲೇಳು, ಯಾವಳೇನು ಮಾಡೋಕ್ಕಾಗಲ್ಲ. ಮುತ್ತು ಆಗ್ಲೇಳು, ಯಾವಳೇನು ಮಾಡೋಕ್ಕಾಗಲ್ಲ. ನಿಮ್ಮ ಅಮ್ಮ ಸಪೋರ್ಟ್ ಮಾಡ್ತಾಳಲ್ಲ. ಒಟ್ನಲ್ಲಿ ಒಳ್ಳೆ ತಂದಿಂದಾನ ನಿಮ್ಮ ಅಮ್ಮ ಮಾತಾಡ್ಸಿದ್ಕು ಈಗಳಪ್ಪ. ಮಗಳು ಒಳ್ಳೆಳಾದ್ಲು, ಮಗಳನ್ನ ಕರ್ದು ಕಳಿಸಿದ್ಕು ಒಳ್ಳೆಳಾದ್ಲಪ್ಪ. ಬಿಡು, ಮಗಳು ಹಿಂಗಿದ್ಲು ಹಿಂಗಾದ್ಲು ಅಂತೇಳಿ ಜನ ಮಾತಾಡಬೇಕು. ಅವತ್ತು ಹೋಗಿ ಆಗಿದ್ಕು ಚೆನ್ನಾಗಿದ್ದಾಳೆ ಬಿಡು ಹುಡುಗಿ, ಅವಾಗ ಹೆಂಗಿದ್ಲು ಇವಾಗ ಹೆಂಗಾದ್ಲು ಅಂತ ಅನ್ನಿಸ್ಕೋಬೇಕು ಅಷ್ಟೇ. ಸರಿನೇ, ನಿಮ್ಮ ಅಮ್ಮ ಅದಕ್ಕೆ ನಿನ್ನ ಬುದ್ಧಿ ಹೇಳಿ ಕರ್ಕೊಂಬಂದಿರೋದು. ಧೈರ್ಯವಾಗಿರಿ, ಇನ್ನೇನು ಮಾಡೋಕ್ಕಾಗಲ್ಲ. ಆಗ್ಬಿಟ್ಟೈತೆ, ಮುಂದೆ ಆಗದ ಯೋಚನೆ ಮಾಡು. ಆಗಿರೋದ್ರ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡ್ರು ಅಷ್ಟೇ. ಇನ್ನು ಮುಂದೆ ಆಗದ್ ನೋಡ್ಕೋಬೇಕು. ಯಾವ ವಿಚಾರದಲ್ಲಿ ಆಗಲಿ ಮುಂದೆ ಆಗ ಅಂತದ್ ನೋಡ್ಕೋಬೇಕು. ಅದೇ ಮತ್ತೆ ನಿಮ್ಮ ಅಜ್ಜಿ ಹೇಳ್ತಾ ಇರೋದು ಸರಿ. ಈಗ ಆಗೈತಿ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿರು. ಇವಾಗ ನಾನು ಇಲ್ಲಿ ಕರ್ಕೊಂಬಂದಿರೋದು ನೋಡಿ ಮುತ್ತು ಎಷ್ಟು ಹೊಟ್ಟೆ ಹುರ್ಕೊಂಡಿರ್ತಾಳೆ. ಹುರ್ಕೊಂಬ್ಲೇಳು, ಅವಳು ಎಷ್ಟನ ಹೊಟ್ಟೆ ಹುರ್ಕೊಂಬ್ಲಿ, ನಾನು ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ. ಅವಳು ಮಾತ್ರ ಕರಿಯಲ್ ಕಣೆ ನಾನು. ನೀನೇನಲ್ಲ ಹಿಂಗ ನಿನ್ನೂ ಹಂಗೆ ಅಂದಿದ್ದು ಕರೆದೆ. ಆದರೆ ಅವಳು ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು ನಿನ್ನಂಗೆ. ಅವಳು ಮಾಡಿರೋ ತಪ್ಪು ಅವಳಿಗೆ ಗರ್ವಾಗ್ಬೇಕು. ನಾನು ಹಿಂಗೆ ಮಾಡಬಾರ್ದು ಅಂತ ಅವಳಿಗೆ ಗರ್ವಾಗಬೇಕು. ನಾನು ಇರೋರು ಇಬ್ಬರು ಮಕ್ಕಳು ಬಿಡತ್ತ ಬೋತ ಹೋಗ್ತಾ ಸೆನಕ್ಕಿರ್ಲತ್ತ. ನಮ್ಗೆ ಇನ್ಯಾರಿದ್ದಾರೆ ಮಂಗಾಗತ್ತೋ ಅನ್ನೋಸತಿ ನೆನೆಸ್ಕೊಂಡ್ರೆ. ಆದರೆ ಅವಳಂಗೆ ಮಾಡ್ತಾಳೆ. ಹೋಗತ್ಲಾಗೆ ನಮ್ಗಂತೂ ಈಗ ನಮ್ಮ ತಾಯಿ ಸಾಕಾಗೈತಿ. ಮಕ್ಕಳು ಒಳ್ಳೆಯರಿರ್ಬೇಕು. ಧನುಷ ನೋಡಿ ಇವತ್ತು ಗೌರವಾಗಿ ಎಂತ ಸೆನ ಗಂಡನ ಮನೆಗೆ ನೆಮ್ಮದಿ ಸೆನಕೈದಾಳೆ. ಚೆನ್ನಾಗಿರ್ಲಮ್ಮ. ನನ್ನ ಜೀವನ ಅಂತೂ ಹಿಂಗಾಯ್ತು. ಅವಳ ಜೀವನನಾದ್ರೂ ಚೆನ್ನಾಗಿರ್ಲಿ ಬಿಡಮ್ಮ. ಚೆನ್ನಾಗಿರೋರು ನೋಡಿ ಹೊಟ್ಟೆ ಹುರ್ಕೋಬಾರ್ದು ಅಂತ ನನಗೆ ಗೊತ್ತಾಯ್ತೈತಿ ಇವಾಗ. ನಾನಂತೂ ಹಿಂಗಾದೆ, ಅವಳಾದ್ರೂ ಚೆನ್ನಾಗಿದ್ದಾಳಲ್ಲ, ಅದು ಖುಷಿ ಪಡ್ಬೇಕು ಬಿಡಮ್ಮ. ಕಣಮ್ಮ ಸೆನಕೈದಾಳೆ, ಎಂತ ಸೆನಕೈದಾಳೆ ಅಂತೀಯ? ಎಂತ ಸೆನಕ್ ದಪ್ಪಾಗವಳೆ, ಬೋಲ್ ಚೆನ್ನಾಗಿ ನೋಡ್ಕೊಂತಾನೆ ಕಣಮ್ಮ. ನಿಜವಾಗ್ಲೂ ಮಾರಾಯಿಸತ್ವ ಅಂತ ಯಾರ ಮಗನಾದ್ರೇನು ಇದ್ರೊಂದು ಮಾತಾಡಲ್ಲ, ಕಡೆಯಲ್ಲ ಇದ್ದಾನೆ ಅಂತ ಅವ್ನು ಮಾತಾಡಲ್ಲ. ನಿಜವಾಗ್ಲೂ ಎಂತ ಚೆನ್ನಾಗಿ ನೋಡ್ಕೊಂತಾನೆ ಕಣಮ್ಮ. ಹೆಂಗೆ ಬೋಲ್ ಚೆನ್ನಾಗಿ ನೋಡ್ಕೊಂತಾನೆ, ಎಷ್ಟು ಎಲ್ಲರನ್ನೂ ಆಸೆ ಮಾಡ್ತಾನೆ, ಹೆಂಗೆ ನೋಡ್ಕೊಂತಾನೆ. ಬಿಡು, ಬಂದರೆ ರತ್ನಮ್ಮ ಮೊನ್ನೆ ಸೆನಕ್ಕಿರಲಿಲ್ಲ. ಹಂಗೇನೆ ಯಾಕಂದ್ರೆ ಜಾಗ ಬಂದಂಗಾಗಿ ಸುಸ್ತಾಗುತ್ತೆ ಅಂಬಳು ಬಂದಿದ್ರು. 1 kg ಸೇಬೆಹಣ್ಣು, ಕಿತ್ಲೆಹಣ್ಣು, ಅಯ್ಯೋ ಮಸ್ತಾಗಿ ತಗೊಂಬಂದಿದ್ದ ಮಾರ. ಹೆಂಗೆ ತೊಂಬತ್ತಾನೆ ಗೊತ್ತಿ ಅಮ್ಮ ತಾಯಿ. ಅದ್ರಾಗ ಮಾತ್ರ ನೀನು ಕಂಜೂಸು ಅಂತಿದ್ದೆ ಅವಾಗ. ಏನಿಲ್ಲ, ಭಾಳ ಒಳ್ಳೆ ಮನುಷ್ಯ. ನಾನು ಗೊತ್ತಿಲ್ದಲೆ ಸುಮ್ಮನೆ ತಪ್ಪಾಗಿ ತಿಳ್ಕೊಂಡೆ. ಏನು ಮಾಡೋದು ಬಿಡಾಜಿ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ಬಿಡತ್ತಾ ಹೋಗೈತೆ, ಹುಷಾರಾಗಿ ಹೋಗಮ್ಮ. ಇಲ್ಲಾಂದರೆ ತಡಿ, ನಿಮ್ಮ ಅಪ್ಪ ಬಂತು ಯಾರನ್ನ ಕರ್ಕೊಂಡೋಗಿ ಬಿಟ್ಟು ಬರುತ್ತೆ ಗಾಡಿಗೆ, ಸ್ಕೂಟಿ ತಗೊಂಡೋಗಿ ಬಿಟ್ಟು ಬರುತ್ತೆ ಅನ್ನೋಕ್ಕೆ ಹೇಳ್ತೀನಿ. ಅದೆಲ್ಲ ಬಾರಪ್ಪ. ಮುತ್ತದು ಭಾಳ ಅತಿಯಾಗೈತೆ. ನಾನು ನೋಡ್ತಾ ಇದ್ದೀನಿ. ಭಾಳ ಒಂಥರ ನನಗೆ ಮರ್ಯಾದೆ ಕೊಡ್ದಂಗೆ ಮಾತಾಡುತ್ತೆ. ಏನಪ್ಪ ಅವಳನ್ನು ಕರ್ಕೊಂಬಂದಿದ್ರ ನಿಂಗೆ ನಿನ್ಗಾನ ಬುದ್ಧಿ ಬೇಡವೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡುತ್ತಲ್ಲ ಪದ್ಮ. ಮುತ್ತು ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಮ್ಮ. ನೋಡಿ ಹೆಂಗಿದ್ದಾಳೆ, ಹೆಂಗಾಗಿದ್ಯಾ. ಇವಾಗ ನಮ್ಮ ಬುದ್ಧಿ ಬಂತಲ್ಲ. ಯಾಕೆ ಹೇಳ್ತಿದ್ರು ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ಈಗ ಅರ್ಥವಾಗಿರುತ್ತೆ ನಿನಗೆ. ಅರ್ಥ ಆಗೈತಪ್ಪ, ಆಗೈತೆ. ನನಗೆ ಈಗ ಅನ್ನಿಸ್ತೈತಿ. ಏನು ಮಾಡೋಕ್ಕಾಗಲ್ಲಪ್ಪ, ಆಗೋಗೈತೆ. ಇನ್ನು ಬುದ್ಧಿವಂತರಾಗಬೇಕಷ್ಟೆ. ಆದ್ಮೇಲೂ ಬುದ್ಧಿವಂತರಾಗಿರೋರು ಎಷ್ಟೋ ಜನ ಇದ್ದಾರೆ. ಬುದ್ಧಿವಂತರಾಗಿರೋರು ನೋಡಿ ನಾವು ಬುದ್ಧಿವಂತರಾಗಬೇಕಷ್ಟೇ. ಅಷ್ಟೇ, ನಾನು ಅದನ್ನೇ ಹೇಳಿದ್ದು. ಈಗಳಪ್ಪ ಇವಳು ಬೋಲ್ದವಲಕ್ ಮಾಡ್ತಾಳೆ ಅಂದಿಟ್ಟು. ಅದಕ್ಕೆ ಇವಳು ಕಣ್ಣೆದ್ರಿಗೆ ನೀನು ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕಮ್ಮ, ಹೋಗ್ತಾ ಸೆನಕ್ಕಿರು ಅಂತ ನಾನು ಅದನ್ನೇ ಹೇಳಿರೋದು. ಹೋಗ್ಯಮ್ಮ ಮಾಡೋದು. ನಾನು ಇಬ್ಬರಳು ಹೋಗ್ತಾ ಇಬ್ಬರಳು ಸೆನಕ್ಕಿರಮ್ಮ ಬಾ ಅಂತ ಕರೆದ್ರೆ ನಾನು ಕಾಲು ಇಕ್ಕಲ್ಲ. ನೀನು ಕರೆದ್ರೂ ಬರೋಲ್ಲ. ನಾನೇ ನೀನು ಕಾತ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ಯಾ ಅಂತ ಮಾತಾಡ್ತೈತಿ. ನೀನು ನಾನು ಸುಮ್ಮನೆ ಬಂದೈತಿ. ಇನ್ನೊಂದ್ಸತಿ ಏನಾನ ಮಾತಾಡಲಿ ಸರಿಯಾಗಿ ಹೇಳ್ತೀನಿ. ನಾನು ಮಾತಾಡ್ಸೋಕ್ಕೆ ಹೋಗಲ್ಲ. ಅಲ್ಲಿ ನಮ್ಮ ಸವಿತಾಕ್ಕೂ ಹಂಗೆ ಮಾತಾಡುತ್ತೆ. ಅಲ್ಲ ಏನು ನನಗೇನು ಮರ್ಯಾದೆನೇ ಕೊಡಲ್ಲ, ಹಂಗೆ ಮಾತಾಡ್ತಾರೆ. ನಂಗೆ ಮಾತಾಡ್ತೀಯಲ್ಲ ಅದಕ್ಕೆ ಮಾತಾಡ್ಸಕ್ಕೆ ಹೋಗ್ಬೇಡ. ಸರಿಯಾಗಿ ಇನ್ನೊಂದ್ಸತಿ ಮಾತಾಡ್ಸಿರ್ ಜಾಡಸ್ಬಾ ಹೇಳ್ತೀನಿ. ಹಂಗಾದ್ರೆ ಸುಮ್ಮನೆ ಆಗ್ತಾರೆ. ಹೋಗ್ತಾಳಂತೆ, ಕರ್ಕೊಂಡು ಹೋಗ್ಬಿಟ್ಟು ಬಾ. ಮತ್ತೆ 1 2 ದಿನ ಇದ್ದೋಗಿ ಯಾಕೆ ಬೇಜಾರಾಗಿದ್ಯಾ? 1 2 ದಿನ ಇದ್ದೋಗಿ ಇನ್ನೇನು ಮಾಡೋಕ್ಕಾಗುತ್ತೆ? ಅದೇ ಮತ್ತೆ ನಿಮ್ಮ ಅಪ್ಪ ಹೇಳ್ತಾ ಇದ್ದಾನೆ ಇರ್ಸ್ವಾತಿ 1 2 ದಿನ. ಸ್ವಲ್ಪ ಕೆಲಸ ಐತೆ, ಕೆಲ್ಸಕ್ಕೆ ಬೇರೆ ಹೋಗ್ತಾ ಇದ್ದೀನಿ. ಮಾಮ ಬೇರೆ ಐತೆ, ಮಾಮಗ ಅಡುಗೆ ಮಾಡಿಕ್ಬೇಕು. ನೋಡಪ್ಪ ಬಂದು 2 ದಿವಸಕ್ಕೇನೆ ಮನೆ ತವ್ರ ಮನೆಗೆ ಹೋತು ಅಂತ ಅನ್ಕೊಂಬತ್ತ ಮಾಮ. ಅದಕ್ಕೇನೆ ಹೋಗ್ತೀನಿ. ಇನ್ನೇನು ಮಾಡೋದು, ಬರ್ತೀನಿ ಹೇಳಿ ಯಾವಾಗಾದ್ರೂ ಹೋಗ್ತಾ ಇರ್ತೀನಿ. ಸರಿ ಅಮ್ಮ, ಆಯ್ತು. ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ತಡಿ. ಕೈ ಕಾಲು ಮಕ್ಕ ತೊಳ್ಕೊಂತೀನಿ. ಇನ್ನೂ ಟೈಮ್ ಐತೆ. ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಕರ್ಕೊಂಡೋಗಪ್ಪ, ಕರ್ಕೊಂಡೋಗಿ ಬಿಟ್ಟು ಬಾ. ನೇ ಮಾಡೋಕ್ಕಾವತ್ತಾರ ಮಾಮನ ಇದ್ದೆ ಬಾ ಅಂತಂತೆ. ಮಮ್ಮಣಿ ಇಲ್ಲ ಹೋಗಿ ನೆಮ್ತೈತೆ, ಹೋಗ್ಲಿ ಬಿಡು. ಹಂಗೆ ಬುದ್ಧಿವಂತರಾಗಿದ್ರೆ ಸಾಕು. ಹೋಗ್ತಾ ಸೆನಕ್ಕಿದ್ದೆ. ಮತ್ತು ಭಾಳ ಜಂಬ ಐತ್ ಕಣ. ನಾನೇ ಸೆನಕ್ಕಿರೋದು. ಇವಾಗ ಇವಳಿಗೆ ಹಿಂಗಾಗಿರೋದಕ್ಕೆ ನಾನೇ ಸೆನಕ್ಕಿರೋದು. ಏನು ಹಂಗೆ ಯಪ್ಪ ಮಾತಾಡುತ್ತೆ ಅಂದ್ಬಿಡಯ್ಯಮ್ಮ. ಹಂಗೆ ಮಾತಾಡಲ್ಲ ಯಪ್ಪ. ತಲೆ ಕೆಟ್ಟಾರು ಮಾತಾಡುವಂಗಾಗುತ್ತೆ. ತಲೆ ಲೂಜ್ ಆಗೈತೆ ಅನ್ಕೋಬೇಕು. ನಾನು ನಿಜವಾಗ್ಲೂ ಅದಕ್ಕೆ ತಲೆ ಲೂಜ್ ಆಗೈತೇನಪ್ಪ ಅನ್ಕೊಂತೀನಿ. ಹಂಗೆ ತಲೆ ಲೂಜ್ ಆದಾರು ಮಾತಾಡ್ದಂಗೆ ಆಗುತ್ತೆ. ತಲೆ ಲೂಜ್ ಆದಾರು ಅವಳು ಮಾತಾಡ್ತಾಳೆ ಅಂದ್ರೆ ಹಂಗೆ ಮಾತಾಡಲ್ಲ. ನಾನು ನೋಡಿದ್ದೀನಿ, ಅಲ್ಲ ಮಸ್ತಾಗಿ ಹಂಗೆ ಮಾತಾಡ್ತಾಳ. ನೋಡೋತಕ್ಕ ನೋಡ್ತೀನಿ, ಏನಿಲ್ಲ ಅವಳಿಗೆ. ಏನೋ ಗ್ರಾಚಾರ. ನಮ್ಮ ಅಮ್ಮ ಬಿಡು, ಏನು ಮಾಡಲ್ಲ ಅವಳು. ಏನು ಮಾಡಿ ಅವಳು ನಮ್ಮ ಅಮ್ಮ ಎಮ್ಮಂಗೆ ಅವಳು.
ಎಷ್ಟು ಇದನ್ನು ಮಾಡ್ತಾಳೆ, ಅರ್ಥ ಮಾಡ್ಕೋಬೇಕು. ಒಂದಿಟ್ಟು ಮನುಷ್ಯರಾದ್ಮೇಲೆ ನನಗೆ ಮಾತಾಡಿರಿ ಹೆಂಗೆ ಏನು ಎತ್ತ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಎಷ್ಟನ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಅದು ಒಂಥರ ನಾನು ಇವಳಿಗಿನ ನಾನೇ ಚೆನ್ನಾಗಿರೋದು, ಅವನು ಮದುವೆ ಆದ್ಲು, ನಾನು ಚೆನ್ನಾಗಿದ್ದೀನಿ, ನಮ್ಮ ಮನೆಯಾಗ ಎಲ್ಲರೂ ದುಡಿತಾರೆ. ಅಯ್ಯಪ್ಪ ಅವ್ರ ಅತ್ತೆ ಹಂಗೆ, ಅದು ಒಂದಿಟ್ಟು ಬಿಲ್ಡಪ್ ಜಾಸ್ತಿ. ಅವಳೇನು ಸವಿತೇನು ಕಮ್ಮಿನಿ, ಅವ್ರ ಅತ್ತೆ ಹಂಗೇನೆ ಅವಳು. ಅವಳು ಬಿಲ್ಡಪ್. ನಾನು ಚೆನ್ನಾಗಿರೋರ್ನ ಮದುವೆ ಆಗಿದ್ದೀನಿ. ಅಯ್ಯಪ್ಪ ಅವಳ ನೋಡ್ಬೇಕು ಅವತಾರಗಳ್ನ, ಅವತಾರಗಳ ನೋಡ್ಬೋದು, ಹೇಳೋಕ್ಕಾಗಲ್ಲ. ಅಮ್ಮ ತಾಯಿ ರಾಮ ನೋಡ್ಬೇಕು ಅವಳು ಆಡೋದು. ಯಾತ ಸ್ಟೋರ್ ಮಾಡ್ತೀನಿ, ತರಕಾರಿ ಮಾಡ್ತೀನಿ ಅಂತ ಕುಣಿದೈತಿ. ಯಾತ ಮಾಡುತ್ತಾ ತರಕಾರಿನ ಯಾರು ತಾಂಬ್ತಾರೆ, ಒಣಗೋಗುತ್ತಿಲ್ಲಿ. ಯಾವತ್ತು ಸ್ಟೋರ್ ಮಾಡ್ತೀನಿ, ಸಾರ ಬಾಳೆ ಕಿವಿ ಕಿಕ್ಕೆಮ್ಮವು ಎಲ್ಲ ತಾಂಬೋಯ್ತೀನಿ ಅಂತ ಯಾರು ಕೊಟ್ಟ ಹೇಳೋದು, ಸುಮ್ಮನೆ ಬಿಲ್ಡಪ್ ಕೊಡೋದು. ಇನ್ನೊಂದ್ಸತಿ ಮಾತಾಡ್ಲಿಸ್ಲಿ, ಸರಿಯಾಗಿ ಹೇಳ್ತೀನಿ. ನಾನು ಇವಾಗ ಸರಿಯಾಗಿ ಹೇಳ್ಬಂದಿಗಳಮ್ಮ, ಇಬ್ಬಳು ಹೋಗ್ತಾ ಚೆನ್ನಾಗಿರಂಗಿದ್ರೆ ಇರ್ರಿ, ಇಲ್ಲ ಬೇಡ ಅಂತೇಳಿ ಮನೆ ಏನು ಮಾಡೋದು. ನಿಮ್ಮ ಅಮ್ಮ ಕರ್ದಳಮ್ಮ ಕರ್ಕೊಂಬಂದಾಳೆ, ನಾವು ಅವ್ರ ಮಾತೆಲ್ಲ ಕೇಳೋಕ್ಕಲ್ಲ. ಅದೇ ಮತ್ತೆ ಅಲ್ಲ ನೋಡು ಅವಳು ಹೆಂಗೆ ಹೇಳ್ತಾಳೆ. ನೀನು ಯಾಕೆ ಕರಿಯೋಕೋದೆ ಅವಳು? ನೀನು ಕರಿಯಲ್ಲ ಅನ್ಬೇಕು ಅವಳನ್ನ, ಕರಿಬಾರ್ದು ಅವಳನ್ನ. ಅವಳೆ ನೀನು ಆಗ್ಯವಳೆ, ಈಗ ಒಳ್ಳೆ ಮನೆಯಾಗ ಆಗ್ಯವಳ, ಅವಳು ಚೆನ್ನಾಗಿರ್ಲಳು. ಇವಾಗ ಇವಳದೇ ಪಾಪ ಜೀವನ ಕೆಟ್ಟಿರೋದು, ಇವಳಿಗೆ ನಾವು ಸಹಾಯ ಮಾಡಬೇಕು. ಆ ಜೀವಿತ ಎಲ್ಲರ ಕಡೆಯಿಂದಲೂ ನಾವೇ ಆ ಜೀವಿತ ಹೋಗಿ ಅವಳು ಅಲ್ಲಿ ಸೇರ್ಕೊಂಡು ಇಲ್ಲೂ ತೊಂದರೆ ಕೊಡ್ತಾಳೆ. ಇವಳಿಗೆ ಇವಾಗ ನಾವು ಮಾತಾಡ್ಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಕೇಳು. ಇವಾಗ ಹಿಂಗೆ ನಮ್ಮ ಮುತ್ತಿಗೆ ಬುದ್ಧಿ ಕಲಿಸ್ದಂಗೂ ಆಗುತ್ತೆ. ಆ ಜೀವಿತನಿಗೆ ಇವನು ಭಯ ಇರುತ್ತೆ. ನನ್ನ ಮಗಳಿಗೂ ಟೈಟ್ ಮಾಡ್ಬೋದೇ, ಕೆಲ್ಸಕ್ಕೆ ಹೋಗ್ತಂದಾಗ ದುಡಿಯಲ್ಲ ಅಂತ ಹೇಳ್ಬೋದು. ಎಲ್ಲರಿಗೂ ಅವ್ರ ಗಂಡನ ಮನೆಯಾಗೂ ಬಿಗಿ ಮಾಡ್ಬೋದು, ಇಲ್ಲೂ ಬಿಗ್ ಮಾಡ್ಬೋದು ಇವಳನ್ನ. ಎಲ್ಲರಿಗೂ ನಾವು ಹೋಗೋದ್ರಿಂದ ಒಂದಿಟ್ಟು ಭಯ ಇರುತ್ತೆ. ನಾವೇನೋ ಹೋಗ್ಲಿಲ್ಲ ಅಂದ್ರೆ ನಮ್ಮ ಸ್ವಾತಿನ ಎಲ್ಲರೂ ಸಾದ್ರ ತಗೊಬಿಡ್ತಾರೆ ಕಣಪ್ಪ, ಅಷ್ಟೇ. ನಾವು ಹೋಗ್ಲಿಲ್ಲ ಅಂತಂದರೆ ಎಲ್ಲರೂ ಒಂಥರ ಏನೋ ಕೀಳಾಗಿ ನೋಡ್ತಾರೆ, ಏನೋ ಒಂಥರ ಮಾತಾಡ್ತಾರೆ, ಏನೋ ಒಂಥರ ನೋಡ್ತಾರೆ ಇವಳನ್ನ. ಏನು ಬಿಡು ಇವಳ್ದೇನು ಒಂಬತ್ತಕ್ಕಲ್ಲೂ ಮಾತಾಡ್ತಾರೆ ಜನ. ಅದಕ್ಕೇನೆ ಇವಳನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೊಂಡ್ರೆ ಯಾವುದೂ ಇರಲ್ಲ. ಮತ್ತೆ ಜೀವಿತಗೂ ಈಗ ಇವಳು ಕೋಮ್ಲಿ, ಈ ಸೋಮಿ ಎಲ್ಲರಿಗೂ ಒಂದು ಇದಾದಂಗೆ ಆಗುತ್ತೆ. ಎಲ್ಲರಿಗೂ ಒಂದು ಭಯ ಇರುತ್ತೆ. ಎಲ್ಲ ಬಿಡಪ್ಪ ಯಾರೋ ಏನೋ ಅಂತಾರಪ್ಪ, ನಾವು ಹಿಂಗೆ ಮಾಡಿರಿ ಏನು ಎತ್ತ ಅಂತೇಳಿ ಒಂದಿಟ್ಟು ಹೆದ್ರಿಕೆಮಂಗಿದ್ರೆ ಮತ್ತೆ, ಇಲ್ಲಾಂದ್ರೆ ಜನ ಸದ್ರ ತಗೊಬಿಡ್ತಾರೆ. ಎಂತೆಂಥ ಜನ ಹೆಂಗಿರ್ತಾರೆ ಎಂಬುದು ಗೊತ್ತಿಲ್ಲ ಇವಾಗ. ಜೀವಿತ ಹೆಂಗೆ ಸದ್ರ ತಗೊಂತಾಳೆ, ಅವಳು ಅಂಬಳಂತೆ. ನಿನ್ಗಿನ್ನು ಯಾರು ಇದ್ದಾರೆ, ನೀನು ಎಲ್ಲಿಗೆ ಹೋಗ್ತೀಯ, ನಿಮ್ಮ ಅಮ್ಮ ಕರಿಯಲ್ಲ, ಕಳಿಸಲ್ಲ. ನಿಮ್ಮ ಅಮ್ಮ ಕರೆಯೋದೇ ಇಲ್ಲ ಕಣೆ, ನಿಮ್ಮ ಅಮ್ಮ ಮಾತಾಡ್ಸೋದೇ ಇಲ್ಲ ಕಣೆ, ನೀನು ಅಲ್ಲಿಗೆ ಹೋಗ್ತೀನಿ ಅಂತ ಮಾತಾಡೋಳಂತ. ಇಲ್ಲೂ ಅಂಬಾಳು, ಅವಳಿಗಿನ್ನ ಯಾರು ಇದ್ದಾರೆ, ಯಾರು ಕರೆಯೋ ನಮ್ಮ ಅಮ್ಮಯ್ಯ ನಮ್ಮ ಅಣ್ಣ ಹೇಳ್ದಂಗೆ ಕೇಳ್ಕೊಂಡು ಅವಳು ಬಿದ್ದಿರ್ಬೇಕು ಅಂತ ಇಲ್ಲೂ ಅಂದಿನ ಅಂಬಾಳು. ಯಾರು ಕೊಟ್ಟಾನ, ಇಲ್ಲೂ ಅಂಬಾಳು ಹೇಳೋಳು ಅಂತಾಳು ಹೇಳಮ್ಮ. ಅವಳು ಎಂತಾಳು, ಒಬ್ಬ ಜೀವಿತ ನಮ್ಮ ಇಡೀ ಊರಾಗೆ ಯಾರು ಇಲ್ಲ ಬಿಡು ಅಂತಾಳವಳು. ಹಾಳಾಗೋಗ ಅವಳು ಹೆಂಗೆ ಮಾತಾಡ್ತಾಳೆ. ಬಿಡಮ್ಮ ಬಿಡು, ಬೇಜಾರಾಗ್ಬಿಡ, ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗು. ಸರಿ ಆಯ್ತು ರೀ ತಾಕ ಅಪ್ಪ, ಕ್ಷಮಿಸ್ಬಿಡಪ್ಪ, ಮನ್ಸಾಗಿ ಏನು ಇಕ್ಕಮ್ಮಕ್ಕೆ ಹೋಗ್ಬೇಡ. ಇರುತ್ತಮ್ಮ ಮನಸ್ನಾಗ ನೋಡಿ ನನ್ನ ಮಕ್ಕಳು ಹೇಳಿರು ಕೇಳಲಿಲ್ಲ ಅಂತ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಅದೇನು ಹೆಂಗೆ ಐತಿ ಅಲ್ಲಿ ಅವ್ರ ಮನೆಯಾಗೆ, ಅದ್ರದ್ದೇನು ನಮ್ಗೆ ಇವಾಗ ಲೆಕ್ಕಿಲ್ಲ. ಇವಾಗ ನಿನ್ನ ಚೆನ್ನಾಗಿ ನೋಡ್ಕೊಂತೀವಿ. ಒಟ್ಟಿನಲ್ಲಿ ನೀನು ಚೆನ್ನಾಗಿ ಇತ್ಕೊಂಡು ಹೋಗು. ಅಷ್ಟೇ, ಯಾವ ಥರ ಕೆಲಸ ಮಾಡೋ ಬೋತ್ಕುಬಾಳು ಮಾಡ್ಕೊಂಡು ಒಂದಿಟ್ಟು ಯಾತನ ಮುಂದಕ್ಕೆ ಬರೋದು ನೋಡು. ಒಳ್ಳೆಯರಾದರೆ ಅವಾಗೆಲ್ಲರೂ ಜನ ಒಳ್ಳೇದೇ ಮಾತಾಡ್ತಾರೆ. ಕೆಟ್ಟಾಳಾಗಿದೆಯಾ ಇನ್ನು ಒಳ್ಳೆಳ ಅಷ್ಟೇ. ಒಳ್ಳೆಯವರು ಆಗಬೇಕು, ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ ಪ್ರಪಂಚದಾಗೆ. ಏನು ಮಾಡೋಕ್ಕಾಗಲ್ಲ. ಈಗ ಹೇಳಿವಿ ಕೇಳಲಿಲ್ಲ, ಹಿಂಗೆ ಆಯ್ತು. ಇವಾಗ ಟೈಮ್ ಅಂಬದು ಬಂದಾಗ ಅದು ಅರ್ಥ ಆಗೈತೆ ನಿನಗೇನು ಹಿಂಗೆ ಮಾಡಬಾರ್ದಾಗಿತ್ತು, ಅಯ್ಯೋ ನಾನು ಹಿಂಗೆ ಮಾಡಿದೆ ಅಂತ ನಿನಗೆ ಅರ್ಥ ಆಗೈತೆ. ಆಮೇಲೆ ನೀನೇ ಒಂದಲ್ಲ ಒಂದಿನ ಅಯ್ಯೋ ಹಿಂಗೆ ಅಂತೀಯ ಅಂತ ನಾನು ಅವತ್ತೇ ಹೇಳ್ತಿದ್ದೆ. ಇವಾಗ ಹಂಗಂದೆ, ಇವಾಗೇ ಅರ್ಥ ಆಗೈತೆ ನಿನಗೆ ತಂದೆ ತಾಯಿ ಬೆಲೆ ಏನು, ಯಾರ ಬೆಲೆ ಏನು, ಯಾರು ನಾವು ಹೆಂಗಿರಬೇಕು ಏನು ಎಲ್ಲ ನಿನಗೆ ಈಗ ಅರ್ಥ ಆಗೈತೆ. ನನಗೂ ಯಾಕೆ ಮತ್ತು ಬುದ್ಧಿ ಇಷ್ಟ ಆಗಲಿಲ್ಲ ವೀಕ್ಷಕರೇ. ಭಾಳ ಒಂಥರ ಹೆಂಗೆ ನನ್ನೇ ಒಂಥರ ಕೇರ್ಲೆಸ್ ಮಾತಾಡುತ್ತೆ. ನೀನು ಹಂಗೆ ಕಣಪ್ಪ, ನೀನು ಹಿಂಗೆ ಕಣಪ್ಪ, ನೀನು ಹಂಗೆ ಅಂತ ಒಂಥರ ಏನೋ ನನ್ನ ಇದು ಮಾಡುತ್ತೆ. ಅದಕ್ಕೆ ಇನ್ನೊಂದ್ಸತಿ ಮಾತಾಡಲಿಲ್ಲ, ನಾನು ಸರಿಯಾಗಿ ಹೇಳ್ತೀನಿ. ಇವಾಗ ಅದ್ರದ್ದೇನು ನಾವು ತಲೆ ಕೆಡ್ಸ್ಕೊಂಬಕೋಲ್ಲ. ಇವಾಗ ಸ್ವಾತಿ ಜೀವನ ಹಾಳಾಗೈತೆ, ಇನ್ನು ಇಷ್ಟು ದಿನ ಕೆಟ್ಟಳಾಗಿದ್ದಮ್ಮ, ಇವಾಗ ಒಳ್ಳೆಯಳಾಗು ಅಂತೇಳಿ ಇವಾಗ ಒಳ್ಳೇದು ಹೇಳ್ಕೊಂಡು ಇವಾಗ ನಾವು ಸ್ವಾತಿನ ಮಾತಾಡ್ಸೋದ್ರಿಂದ ಎಷ್ಟೋ ಜನಕ್ಕೆ ಸ್ವಲ್ಪ ಭಯ ಇರುತ್ತೆ. ಆ ಜೀವಿತನಿಗಾಗಿರ್ಬೋದು, ಈ ಮುತ್ತುಗಾಗಿರ್ಬೋದು, ಇವಳನ್ನ ಸುಚ್ಚಿ ಮಾತಾಡೋರು ಮತ್ತು ಇವಳನ್ನ ಅನ್ನೋರು ಅಂಥವ್ರಿಗೆಲ್ಲ ಭಯ ಇರುತ್ತೆ. ಅನ್ನಲ್ಲ ಅಪ್ಪರಮ್ಮ ಎಂತಾರಪ್ಪ ಅಂತ ಮಾತಾಡಿಸ್ಲಿಲ್ಲ ಜೀವಿತ ಅನ್ನೋಳಂತೆ. ನಿನ್ಗಿನ್ನು ಯಾರು ಇದ್ದಾರೆ, ನಮ್ಮ ಅಮ್ಮಯ್ಯ ನಮ್ಮ ಅಣ್ಣ ಬಿಟ್ಟರೆ ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಬಿದ್ದಿರಬೇಕು ಅಂತ ಜೀವಿತ ಅನ್ನೋಳಂತೆ. ಅಂಥವ್ರಿಗೆಲ್ಲ ಭಯ ಇರಬೇಕಂತಂದರೆ ನಾವು ಸ್ವಾತಿಗೆ ಬುದ್ಧಿ ಕಲಿಸ್ಕೊಂಡು ಇಷ್ಟು ದಿವಸ ಕೆಟ್ಟವರಾಗಿದ್ಲು, ಇನ್ಮೇಲೆ ಒಳ್ಳೆಯವ್ರು ಹಾಕ್ಕೊಂಡು ಚೆನ್ನಾಗಿರಮ್ಮ ಅಂತ ಹೇಳ್ತಾ ಇದ್ದೀವಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹೇಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.